ಇವತ್ತು ಹುಳ ಬರ್ತಿದೆ ಅಂತೇಳಿ ಬೇಗ ಬೇಗ ಶೆಡ್ ಹತ್ರ ಹೋಗಿ ಸ್ಟ್ಯಾಂಡ್ ಗೆ ಪೇಪರ್ ಎಲ್ಲ ಹಾಕಿ ಮತ್ತೆ ಪೇಪರ್ ರೋಲ್ ಎಲ್ಲ ಎಲ್ದು ಯಾವುದೇ ತರದ ಇರುವೆಗಳು ಬಂದು ಹುಳನ ತಿಂದೇ ಇರ್ಲಿ ಅಂತ ಮರಕ್ಕೆಲ್ಲ ರೀತಿ ಪೌಡರ್ ಹಾಕೊಂಡು ಸ್ವಲ್ಪ ಚಳಿ ಇತ್ತೆ ಅಂತೇಳಿ ಮೇಲೆ ಸೀಟ್ ಇರೋ ಜಾಗದಲ್ಲಿ 1000 ವಾಟ್ಸ್ ಬಲ್ಪ್ ಹಾಕೊಂಡು ಕೆಲಸ ಎಲ್ಲ ಆಯ್ತಲ್ಲ ಇನ್ನೇನ್ ಕೂತ್ಕೊಳ್ಳೋಣ ಅಷ್ಟೊತ್ತಿಗೆ ಬಂದು ನೋಡಿ ಆರನ್ ಸೌಂಡ್ ಏನಂತ ನೋಡಿದ್ರೆ ಹುಳ ಬಂದಿರೋ ಟೆಂಪರ್ ರಿವರ್ಸ್ ಆಗ್ತಾ ಇತ್ತು. ಹೇಗೋ ಬೇಗ ಬಂದಿದೆ ಒಳ್ಳೇದಾಯ್ತು ಅನ್ಕೊಂಡು ಮತ್ತೆ ಬೇಗ ಈ ರೀತಿ ಹುಳ ಇರೋಂತ ಕ್ರೇಟ್ ನ ತಗೊಂಡೋಗಿ ಈ ರೀತಿ ಶೆಡ್ ಅಲ್ಲಿ ಇಟ್ಕೊಂಡು ಮತ್ತೆ ಕ್ರೇಟ್ ಅಲ್ಲಿ ಇರೋಂತ ಹುಳನ ಈ ರೀತಿ ಸ್ಟ್ಯಾಂಡ್ ಮೇಲೆ ನೀಟಾಗಿ ಜೋಡಿಸಿರೋಂತ ಹುಳನ ಈ ರೀತಿ ತೆಲುವಾಗಿ ನಿಧಾನವಾಗಿ ತೆಗೆದುಕೊಂಡು ಹುಳ ಎಲ್ಲ ಸರಿಸಮಾನವಾಗಿ ಜರ ಕೂತ್ಕೊಂಡಿದಾವ ಇಲ್ಲ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ಮತ್ತೆ ಹುಳ ಎಲ್ಲ ತೆಲುವಾಗಿ ತೆಗೆದಾದ್ಮೇಲೆ ಈ ರೀತಿ ಕಾಣಿಸ್ತಿತ್ತು. ಮತ್ತೆ ಬಿಲ್ ತಗೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಒಂದ್ 3 kg ಸುಣ್ಣ ತಗೊಂಡು ಅದ್ರಲ್ಲಿ ಅರ್ಧ ಪ್ಯಾಕೆಟ್ ವಿಕ್ಟರ್ ವೆಜಿತ ಪೋಟ್ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಂತ ಸುಣ್ಣ ನೀವು ತಗೊಂಡೋಗಿ ಹುಳಗೆಲ್ಲ ಚೆಲ್ಕೋಬೇಕಾಗಿತ್ತು. ಇವಾಗ ನಾನು ಯಾಕೆ ಸುಣ್ಣ ಚೆಲ್ಕೊಂತ ಇದೀನಿ ಅಂದ್ರೆ ಹುಳ ಎಲ್ಲ ಸರಿಸಮಾನವಾಗಿ ಜರ ಕೂತ್ಕೊಂಡಿದೆ. ನಾಳೆ ಬೆಳಿಗ್ಗೆ ಹುಳ ಜರ ಇದ್ದ ತಕ್ಷಣ ಸೊಪ್ಪು ತಿನ್ಬಾರ್ದು ಅಂತ. ಈ ಬೇಸಿಗೆ ಕಾಲದಲ್ಲಿ ಒಂದ್ ಟೈಮ್ ಸೊಪ್ಪಿಲ್ಲ ಅಂದ್ರೆ ನಡೆಯುತ್ತೆ, ಆದ್ರೆ ಒಣಗಿರೋ ಸೊಪ್ಪು ತಿಂದ್ರೆ ತುಂಬಾ ಡೇಂಜರ್ ಆಗುತ್ತೆ. ಸೊ ಯಾವ ಹುಳ ಯಾವ ರೋಗಕ್ಕೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಸೊ ಬಿ ಕೇರ್ಫುಲ್ ಇಂದ ರೇಷ್ಮೆ ಬೆಳೆ ಅನ್ನೋದು ಮಾಡಿ. ಈ ಸರಿ ನಾವು 225 ಮೊಟ್ಟೆ ಹುಳ ತರಿಸಿದೀವಿ. 100 ಮೊಟ್ಟೆ ಒಳಗೆ 5200 ರೂಪಾಯಿ ಲೆಕ್ಕ. 225 ಮೊಟ್ಟೆಗೆ ಟೋಟಲ್ ಎಷ್ಟು ಅಮೌಂಟ್ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಇವತ್ತಿನ ದಿನಚರಿಯಲ್ಲಿ ಇಷ್ಟೇ. ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನಮ್ಮ ಒಂದಡಿನ ಫಾಲೋ ಮಾಡ್ಕೊಳ್ಳಿ.